ಇನ್ಸ್ಟಾಗ್ರಾಂ ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿ ಹಾಗೂ ಉದ್ಯಮಿ ಕಾರ್ತಿಕ್ ನಡುವಿನ ಗಲಾಟೆ ಪ್ರಕರಣ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಇದು ಮೇಲ್ನೋಟಕ್ಕೆ ಬರೀ ಗಲಾಟೆಯಂತೆ ಕಾಣ್ತಿದ್ದ ಈ ಪ್ರಕರಣದ ಹಿಂದೆ ಕೋಟಿ ಕೋಟಿ ಲೂಟಿ ಮಾಡುವ ಹನಿ ಟ್ರ್ಯಾಪ್ ಜಾಲ ಅಡಗಿದೆಯಾ ಎಂಬ ಅನುಮಾನ ಮೂಡಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿಯಿಂದ ಹನಿ ಟ್ರ್ಯಾಪ್ ಆರೋಪ. ವಿಡಿಯೋ ಕಾಲ್ ಮಾಡಿ ಮಾತಿನಲ್ಲೇ ಗಾಳ ಹಾಕ್ತಿದ್ದ ಸುಂದರಿ. ವಿಡಿಯೋ ಕಾಲ್ ಇಟ್ಕೊಂಡು ಕಾರ್ತಿಕ್ಗೆ 1.5 ಕೋಟಿಗೆ ಬೇಡಿಕೆ. ಅದು ಉದ್ಯಮಿ ಕಾರ್ತಿಕ್ ಮತ್ತು ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿ ನಡುವೆ ಇನ್ಸ್ಟಾಗ್ರಾಂ ಮೂಲಕ ಆರಂಭವಾದ ಪರಿಚಯ. ತನ್ನ ಹಾಸ್ಪಿಟಲ್ ಜಾಹೀರಾತು ಮತ್ತು ಇನ್ಫ್ಲೂಯೆನ್ಸರ್ ಸಹಕಾರಕ್ಕಾಗಿ ಕಾರ್ತಿಕ್ ಹಲವರನ್ನ ಇನ್ಸ್ಟಾಗ್ರಾಂ ಮೂಲಕ ಸಂಪರ್ಕಿಸುತ್ತಿದ್ದ. ಇದೇ ವೇಳೆ ಸಾಧನಾ ಶೆಟ್ಟಿ ಕೂಡ ಪರಿಚಯವಾಗಿದ್ದಾಳೆ. ಆದ್ರೆ ಬರೀ ಪ್ರಮೋಷನ್ ಉದ್ದೇಶಕ್ಕೆ ಶುರುವಾದ ಈ ಪರಿಚಯ ಆನಂತರ ಬೇರೆ ರೂಪ ಪಡ್ಕೊಂಡಿದೆ. ಹಣದ ದುರಾಸೆಯಿಂದಲೇ ಸಾಧನಾ ಶೆಟ್ಟಿ ಉದ್ಯಮಿ ಕಾರ್ತಿಕ್ಗೆ ಹತ್ತಿರವಾಗಿದ್ದಾಳ ಎಂಬ ಅನುಮಾನ ಸದ್ಯ ದಟ್ಟವಾಗಿದೆ. ಸದ್ಯ ಇವರಿಬ್ಬರ ನಡುವೆ ವಾಟ್ಸ್ಆಪ್ ವಿಡಿಯೋ ಕಾಲ್ಗಳ ಮೂಲಕ ಸಾಕಷ್ಟು ಮಾತುಕತೆಗಳು ನಡೆದಿದ್ದು, ಪೊಲೀಸರು ಈಗ ಇದೇ ವಾಟ್ಸ್ಆಪ್ ಡೇಟಾಗಳನ್ನ ಕಲೆ ಹಾಕಲು ಮುಂದಾಗಿದ್ದಾರೆ. ವಿಡಿಯೋ ಕಾಲ್ಗಳಲ್ಲಿ ಸಾಧನಾ ಶೆಟ್ಟಿ ಉದ್ದೇಶಪೂರ್ವಕವಾಗಿಯೇ ಅಶ್ಲೀಲವಾಗಿ ನಡೆದುಕೊಂಡಿದ್ಲ, ಕಾರ್ತಿಕ್ ನನ್ನ ಟ್ರ್ಯಾಪ್ ಮಾಡಲು ಇದೆಲ್ಲವೂ ಮುಂಚಿತವಾಗಿಯೇ ಸಿದ್ಧವಾಗಿದ್ದ ಪ್ಲಾನ್ ಆಗಿತ್ತಾ ಅನ್ನೋ ಆಯಾಮದಲ್ಲಿ ಖಾಕಿ ಪಡೆ ತನಿಖೆ ಚುರುಕುಗೊಳಿಸಿದೆ. ಆರೋಪದ ಪ್ರಕಾರ ಈ ಎಲ್ಲಾ ವಿಡಿಯೋ ಕಾಲ್ಗಳನ್ನ ಸಾಧನಾ ಶೆಟ್ಟಿ ಗುಪ್ತವಾಗಿ ರೆಕಾರ್ಡ್ ಮಾಡಿಕೊಂಡಿದ್ಲ. ಇದನ್ನೇ ಅಸ್ತ್ರವಾಗಿ ಬಳಸಿ ಕಾರ್ತಿಕ್ ಬಳಿ ಬರೋಬ್ಬರಿ 1.5 ಕೋಟಿ ರೂಪಾಯಿ ಹಣ ನೀಡುವಂತೆ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮಾಡಲಾಗಿದೆ ಎನ್ನಲಾಗಿದೆ. ಯಾವಾಗ ಉದ್ಯಮಿ ಕಾರ್ತಿಕ್ ಹಣ ನೀಡಲು ನಿರಾಕರಿಸಿದ್ನೋ ಆಗ ಇವರಿಬ್ಬರ ಸಂಭಾಷಣೆಯನ್ನ ಎಡಿಟ್ ಮಾಡಿ ತನಗೆ ಅನುಕೂಲಕರವಾದ ಭಾಗಗಳನ್ನ ಮಾತ್ರ ಸಾಧನಾ ಮಾಧ್ಯಮಗಳಿಗೆ ಹರಿಬಿಟ್ಟಿದ್ದಾಳೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸದ್ಯ ಇವರಿಬ್ಬರ ಕೆಲವು ಆಡಿಯೋ ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿವೆ. ನಿಜಕ್ಕೂ ಇದೊಂದು ಹನಿ ಟ್ರ್ಯಾಪ್ ಜಾಲನ ಅಥವಾ ವೈಯಕ್ತಿಕ ವೈಷಮ್ಯನ? ಸದ್ಯಕ್ಕೆ ಪೊಲೀಸರು ಇಬ್ಬರಿಗೂ ನೋಟಿಸ್ ನೀಡಿ ಮುಖಾಮುಖಿ ವಿಚಾರಣೆ ನಡೆಸಲು ಚಿಂತನೆ ನಡೆಸಿದ್ದಾರೆ. ಸಾಧನಾ ಶೆಟ್ಟಿ ತಾನು ರೆಕಾರ್ಡ್ ಮಾಡಿಕೊಂಡಿರುವ ಎಲ್ಲಾ ಅಸಲಿ ಡೇಟಾವನ್ನ ಪೊಲೀಸರ ಮುಂದೆ ಇಡಬೇಕಾಗಿದೆ. ಪೊಲೀಸರ ತನಿಖೆಯ ಬಳಿಕವಷ್ಟೇ ಈ ಕಾಣದ ಕೈಗಳ ಅಸಲಿ ಆಟ ಬಯಲಾಗಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.